ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಸಂಜೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗೆ ಫ್ರೆಶ್ ಅಪ್ ಆಗಿ ಬಂದ 5 ಗಂಟೆಯಲ್ಲಿ ಫ್ರೆಶ್ ಅಪ್ ಆಗಿ ಬಂದು ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಒಂದು ಶೂಟ್ ಮಾಡಿಕೊಂಡೆ. ಇದು ಇನ್ಸ್ಟಾಗ್ರಾಮ್ಗೆ ರೀಲ್ ಅಂತ ಹೇಳ್ಬಿಟ್ಟು. ಅದು ಏನಪ್ಪ ಅಂದರೆ ಪರ್ಫ್ಯೂಮು ಅಫೋರ್ಡಬಲ್ ಪ್ರೈಸಲ್ಲಿ ಕಂಪೇರ್ ಮಾಡ್ತಾ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಒಂದು ಅಪ್ಲೋಡ್ ಮಾಡಿ ಇನ್ನೂ ಕಂಪೇರ್ ಮಾಡೋ ಇದ್ದಾವೆ, ನೋಡೋಣ ಒಂದೊಂದೇ ಅಪ್ಲೋಡ್ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಇವಾಗ ನಿಮಗೆ ಶಾರ್ಟಾಗಿ ಹೇಳ್ತೀನಿ. ಇದು ವಾಟರ್ಗಲ್ದು. ಇದು ಬಂದು ನಾನು ಫಸ್ಟ್ ಬೈ ಮಾಡಿದ್ದು ಆ ಶಾಪಲ್ಲಿ ತೊಗೊಂಡೆ. ಇದು ಬಂದು ಯಾವ ಥರ ಫ್ಲೇವರ್ ಅಂದರೆ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಶಾರ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ತೀನಿ, ಯೂಟ್ಯೂಬ್ ಲೇಟಾಗೆ ಬರುತ್ತೆ. ಇದು ಬಂದು ಫ್ರೂಟಿ ಫೋರಲ್ ಫಿಲ್ ಕೊಡುತ್ತೆ. ಇದು ಬಂದು ಇದೆಲ್ಲ ಅಫೋರ್ಡಬಲ್ 250 ಒಳಗಡೆನೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಬಂದು ಇದು ವೆನಿಲಾ ಸ್ಮೋಕಿ ಥರ ಇರುತ್ತೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಲಾಂಗ್ ಲಾಸ್ಟಿಂಗ್ ಅಂದರೆ 2 to 3 hours ಇರುತ್ತೆ ಅಷ್ಟೇ, ಅದ್ರ ಮೇಲೆ ಏನಿರಲ್ಲ. ಯಾಕಂದ್ರೆ ಸ್ವಲ್ಪ ಕಮ್ಮಿ ಪ್ರೈಸ್ ಆಗಿರೋದಕ್ಕೆ ಎರಡು ನಾನು ಯೂಸ್ ಮಾಡ್ತೀನಿ. ಯಾವ ಟೈಮಲ್ಲಿ ಯಾವಾಗ ಯಾವ್ದು ಇಷ್ಟ ಆಗುತ್ತೋ ಗೊತ್ತಾಗಲ್ಲ, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡೋಕ್ಕೆ ಇದನ್ನು ರಿವ್ಯೂ ಕೊಟ್ಟಿದ್ದೀನಿ. ಯಾಕಪ್ಪ ನಾನು ಇದನ್ನು ಹೇಳಿದೆ ಅಂದರೆ ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಪರ್ಫ್ಯೂಮ್ ಹೊಡ್ಕೊಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ನಂಗೆ ಒಂದು ಐಡಿಯಾ ಇರಲಿಲ್ಲ. ಯಾಕಂದರೆ ಆನ್ಲೈನಲ್ಲಿ ತೊಗೊಳಕ್ಕೆ ಸ್ವಲ್ಪ ಟೆನ್ಷನ್ ಭಯ ಇರುತ್ತೆ, ಯಾವ ಥರ ತೊಗೊಬೇಕು. ಯಾಕಂದರೆ ನನಗೆ ಸೆನ್ಸಿಟಿವು, ಈ ಥರ ಸ್ಮೆಲ್ಸ್ ಎಲ್ಲ ಆಗಲ್ಲ. ಅಂದರೆ ಮಲ್ಲಿಗೆ ಹೂವು ಸ್ಮೆಲ್ಲು, ಸ್ಟ್ರಾಂಗ್ ಪರ್ಫ್ಯೂಮ್ ಸ್ಮೆಲ್ಸ್ ಎಲ್ಲ ಆಗಲ್ಲ, ಫುಲ್ ಹೆಡ್ಡೇಕ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ರಿಸರ್ಚ್ ಮಾಡಿ ನನಗೆ ಯಾವ ಥರ ಸೂಟ್ ಆಗುತ್ತೋ ಆ ಥರದ್ದೇ ತೊಗೊಳಕ್ಕೆ ಟ್ರೈ ಮಾಡಿದ್ರೆ ಒಂದೊಂದು ಸರಿ ಅದು ಚೆನ್ನಾಗಿ ಬರೋಲ್ಲ. ಆ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ರಿವ್ಯೂಸ್ ನೋಡಿ ಎಲ್ಲ ಶಾಪಲ್ಲೋಗೆ ತೊಗೊತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಆ ಥರ ಗೊತ್ತಿಲ್ಲರೋ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಶಾರ್ಟ್ ಮಾಡೋಣ ಅನ್ಕೊತಾ ಇದ್ದೀನಿ. ಸ್ವಲ್ಪ ಯೂಸ್ಫುಲ್ ಆಗೋವು ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎರಡೂ ಚೆನ್ನಾಗಿದೆ, ಆದರೆ ವೆನಿಲಾದು ಸ್ವಲ್ಪ ಚೆನ್ನಾಗಿದೆ. ಇದು ಏನು ತಲೆನೋವು ಬರಲ್ಲ ಅಷ್ಟೊಂದು, ಆದರೆ ಫ್ರೂಟಿ ಫ್ಲೇವರ್ ಬರುತ್ತೆ. ನನ್ನ ಹತ್ರ ಇನ್ನೂ ಪರ್ಫ್ಯೂಮ್ಸ್ ತುಂಬಾ ಇದೆ, ಅದೆಲ್ಲ ಕೂಡ ನಿಮಗೆ ಶಾರ್ಟ್ಸಲ್ಲಿ ರಿವ್ಯೂಸ್ ಮಾಡಿಕ್ತಾ ಇರೋಣ ಅಂದ್ಕೊಳ್ತಾ ಇದ್ದೀನಿ. ತುಂಬಾ ಕಲೆಕ್ಷನ್ ಮಾಡಿಕ್ಕಿದ್ದೀನಿ, ಅದರಲ್ಲಿ ಇಷ್ಟ ಇರೋವು ಇದ್ದಾವೆ, ಇಷ್ಟ ಇಲ್ದಿರೋ ಇದ್ದಾವೆ, ಅದರ ಮಿಕ್ಸ್ಡ್ ಇದೆ. ನೋಡೋಣ ಎಷ್ಟು ಅಂಕೆಲ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ. ಇವಾಗ ನಮ್ಮ ಮೋಕ್ಷಿತ ನಾನು ಸ್ನಾನ ಮಾಡ್ತಾಯಿದ್ರೆ ಅಳ್ತಿದ್ದಾಳೆ, ಸ್ನಾನ ಮಾಡಿಸ್ಕೊಂಡು ಬಂದು ಬೇಗ ಅವಳನ್ನ ಸಮಾಧಾನ ಮಾಡಿ ಇವಾಗ ಮಲಗಿಸಿದ್ದೀನಿ. ನೋಡಿ ಕಳ್ಳಿ ಥರ ಯಾವ ಥರ ಬೆಡ್ಶೀಟಲ್ಲಿ ದೂರ್ಕೊಂಡಿದ್ದಲ್ಲ, ಬೆಡ್ ಕವರ್ ಎಲ್ಲ ಕಿತ್ತಾಕ್ತಲ್ಲ ನನ್ನ ಮಗಳು. ಕಳ್ಳಿ ಪಪ್ಪು. ಈ ಪ್ಲೇಸೆಲ್ಲ ಕುತ್ಕೊಂಡು ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಫಸ್ಟ್ ಟೈಮು ಇಲ್ಲಿ ಕುತ್ಕೊಂಡು. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಾನಿನ್ನು ಅಡುಗೆ ಮಾಡಿಲ್ಲ, ರೈಸ್ ಮಾಡಿ ಟೊಮೊಟೊ ರಸ ಮಾಡಬೇಕು. ಟೊಮೊಟೊ ಹುಣಸೆಹಣ್ಣೆಲ್ಲ ಬಾಯ್ಲ್ಡ್ ಮಾಡಿ ಇಕ್ಕಿದ್ದೀನಿ. ಇವಾಗ ಹೋಗಿ ಅದಕ್ಕೆ ಒಗ್ಗರಣೆ ಹಾಕಿ ರೈಸ್ಗೆ ಇಟ್ಬಿಟ್ರೆ ಒಂದು ಕೆಲಸ ಮುಗಿದಂಗೆ. ಈ ಸಾಯಂಕಾಲ ಹೊತ್ತು ಸ್ನಾನ ಮಾಡೋ ತಲೆನೇ ಆರೋದಿಲ್ಲ ನನಗೆ, ದಪ್ಪ ಕೂದಲಿರೋದಕ್ಕೆ. ಒಬ್ಬರು ಕಾಮೆಂಟ್ ಮಾಡಿದ್ರು, ಅದನ್ನು ಹೇಳೋಣ ಅಂದ್ಕೊಂಡೆ. ಏನಪ್ಪ ಅಂದರೆ ನನ್ನ ನೈಲ್ಸ್ ಬಗ್ಗೆ ಹೇಳಿ, ನಿಮ್ಮದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ನೈಲ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ನನಗೂ ಇಷ್ಟ ನನ್ನ ನೈಲ್ಸು. ಅದ್ರ ನೈಲ್ಸ್ ಇಲ್ಲ ನನ್ನ ಥರ ಇರುತ್ತೆ ನೋಡಿ. ಇದು ಕಟ್ ಮಾಡಿದ್ದೀನಿ ಸ್ವಲ್ಪ ಇಲ್ಲೆಲ್ಲ, ಯಾಕಂದರೆ ತುಂಬ ಉದ್ದ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರ ಇಟ್ಟಿದ್ದೀನಿ. ಇದಕ್ಕೆ ನನಗೇನು ಕೇರೇ ಮಾಡಲ್ಲ. ಏನು ಹೇಳಿ ನಾನು ವೀಡಿಯೋಲ್ಲಿ ಏನು ಕೇರ್ ಮಾಡಲ್ಲ. ನಾರ್ಮಲಾಗಿ ನೈಲ್ ಪಾಲಿಶ್ ರಿಮೂವ್ ಮಾಡ್ತೀನಿ, ನೈಲ್ಸ್ ಜಾಸ್ತಿ ಬಂದರೆ ಶೇಪ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊತೀನಿ, ಮತ್ತು ನೈಲ್ ಪಾಲಿಶ್ ಹಾಕ್ಕೊತೀನಿ ಅಷ್ಟೇ. ಇನ್ನೇನು ಕೇರಿಂಗ್ ಮಾಡಲ್ಲ ಇದಕ್ಕೆಲ್ಲ, ನಾರ್ಮಲಾಗಿ ಬೆಳೆಯುತ್ತೆ. ನಾನೇನು ಹೇಳಿ ಏನು ಕೇರ್ ಮಾಡಲಿ ಅಂತ. ಸ್ವಲ್ಪ ಜನ ಕೇರ್ ಮಾಡ್ತಾರೇನೋ, ನಾನೇನು ಮಾಡಲ್ಲ ಇದಕ್ಕೆ, ಹಂಗೆ ಬಿಡ್ತೀನಿ, ಅದೇ ಬರುತ್ತೆ ಅಷ್ಟೇ ಇದಕ್ಕೆ ಕೇರಿಂಗ್ ಬಗ್ಗೆ. ಅದು ನೈಲ್ ಪಾಲಿಶ್ ಅಂದರೆ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ. ನೈಲ್ ಪಾಲಿಶ್ ಕಲೆಕ್ಷನ್ಸ್ ಎಲ್ಲ ಇದೆ, ತೆಗೆದು ಹೀಗೆ ಅದನ್ನ ಹಾಕ್ದಿರೋ ಒಣಗಾಕ್ಬಿಟ್ಟಿದ್ದೀನಿ ಎಲ್ಲನೂ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಯಾವತ್ತಾದರೂ ಫ್ರೀ ಇದ್ದಾಗ. ಇವಾಗ ಅದನ್ನ ಹೇಳೋಣ ಅಂತ ನೆನಪತ್ತು. ಇನ್ನೂ ತುಂಬ ಕಾಮೆಂಟ್ಸ್ ಬರ್ತದೆ, ಅದಕ್ಕೆಲ್ಲ ಒಂದಿನ ರಿಪ್ಲೈ ಮಾಡ್ತೀನಿ, ನೋಡೋಣ. ಇವಾಗ ಹೋಗಿ ಅಡುಗೆ ಮಾಡೋಣ ಬನ್ನಿ. ಹೌದು, ಹೇಳೋದು ಮಾಡ್ತಾರೆ. ಇನ್ನೇ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊತೀರ ನೋಡ್ತಾ ಇರೋರು ತುಂಬ ಚೆನ್ನಾಗಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆನಾ, ಬನ್ನಿ ಕುಕ್ ಮಾಡೋಣ. ಮತ್ತು ನಾನು ಈ ಕೈಯಲ್ಲಿ ಉಗುರು ಬೆಳೆಸಲ್ಲ, ಇದು ಇವಾಗ ನೆನಪಂತಿದ್ದು ಅಂತ. ಈ ಕೈಯಲ್ಲಿ ಕೂಡ ನಾನು ಉಗುರು ಬೆಳೆಸ್ತಾ ಇದ್ದೆ ಮಗು ಆಗೋಕ್ಕೆ ಮುಂಚೆ. 2 ಕೈಯಲ್ಲಿ ಉದ್ದನೆ ಬೆಳೆಸ್ತಾ ಇದ್ದೆ. ಮೋಕ್ಷಿತ ಹುಟ್ಟಿದ್ದೆ ಈ ಕೈಗೆ ಉಗ್ರೆ ಬೆಳೆಸಿಲ್ಲ. ನೈಲ್ ಪಾಲಿಶ್ ಹಾಕಿದ್ರೇನು ಯಾವಾಗ ಹಾಕ್ತೀನಿ ಅಂದರೆ ಸಮ್ಮರಲ್ಲಿ ಧನುಮುನು ಬರ್ತಾರಲ್ವ, ಆವಾಗ ಇದಕ್ಕೆ ನೈಲ್ ಪಾಲಿಶ್ ಹಾಕೋತೀನಿ. ಯಾಕಂದರೆ ನಂಗೆ 1 ಮಂತ್ ಅವನೇ ತಿನ್ನಿಸ್ತಾನೆ, ಅದು ನಂಬಿಕೆಗೆ. ಅವಾಗ ನೈಲ್ ಪಾಲಿಶ್ ಹಾಕ್ಕೊಂಡು ಮತ್ತೆ ಅವನು ಹೋಗಿದ ತಕ್ಷಣ ರಿಮೂವ್ ಮಾಡ್ತೀನಿ. ನನಗೂ ಇಷ್ಟ ಈ ಕೈಗೆಲ್ಲ ನೈಲ್ ಪಾಲಿಶ್ ಹಾಕ್ಕೊಬೇಕು ಅಂತ, ಆದರೆ ಮೋಕ್ಷ ತಿನ್ನಿಸ್ತೀನಿ ಆ ಕಾರಣದಿಂದ ಹಾಕ್ಕೊಳಲ್ಲ ಈ ಕೈಗೆ ನೈಲ್ ಪಾಲಿಶು. ನೋಡಿ, ಇದು ಫುಲ್ಲು ಬೋಡಿ ಥರ ಇರುತ್ತೆ.
ಹೌದು, ನನಗೆ ಉಗುರು ಕಳ್ಳ ಅಂದರೆ ಚಿಕ್ಕ ಚಿಕ್ಕ ಬೆಳ್ಳ ಥರ ಕಾಣುತ್ತೆ, ತುಂಬ ಪುಟಾಣಿ ಬೆಲ್ಲ, ಅದಕ್ಕೆ ಹಾಕಲ್ಲ. ಅದು ನೆನಪು ಅಂತೂ ಹೇಳೋಣ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿದೆ. ನಮ್ಮ ಮೋಕ್ಷಿತಗೋಸ್ಕರ ನೋಡಿ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು, ಅವಳಿಗೆ ಓಟ್ಸ್ ತರಿಸಿದ್ನಲ್ವಾ, ಆ ಓಟ್ಸಲ್ಲಿ ಹಾಲು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಪಾಯಸ ಥರ ಮಾಡಿಬಿಟ್ಟೆ, ಚೆನ್ನಾಗಿತ್ತು ಅಂತ ತಿಂದ್ಲು. ಇವಾಗ ಡಿನ್ನರ್ ರೆಡಿ ಮಾಡಬೇಕಿಲ್ಲ ನಮ್ಮ ಮೋಕ್ಷಿತ, ಟೈಮ್ ಕರೆಕ್ಟಾಗಿ ಊಟ ಹಾಕಿಲ್ಲ ಅಂದರೆ ಅಷ್ಟೇ. ಆಮೇಲೆ ಅದಕ್ಕೆ ನೋಡಿ ಇಲ್ಲಿ ಬಾಯ್ಲ್ ಮಾಡಿಕ್ಕಿದ್ದೀನಿ, ಹುಣಸೆಹಣ್ಣು ಟೊಮೊಟೊ ಈ ಥರ ಇದನ್ನು ಬಾಯ್ಲ್ ಮಾಡಿರೋದನ್ನು ಈ ಥರ ನೀಟಾಗಿ ಇದು ಮಾಡ್ಕೊಬೇಕು. ಇಟ್ಕೊಂಡು ರಸ ಎಲ್ಲರಿಗೂ ಮಾಡೋದು ಗೊತ್ತೇ ಇರುತ್ತೆ, ಇದು ನನ್ನ ಸ್ಟೈಲ್ ಆಫ್ ರಸ ಅಂತ ನೋಡಿಸ್ಬೇಕಲ್ವ. ಸ್ವಲ್ಪ ಮಿಸ್ ಇದೆ ಕಿಚನ್, ನಾನು ಹೇಳ್ತೀನಿ ನಡುವೆ ಸರಿ ಇಲ್ದಿರ, ಸ್ವಲ್ಪ ಮಿಸ್ಸಿ. ಇವಾಗ ಸಾಸಿವೆ ಹಾಕೋಣ. ಶಫ್ ಈ ಥರ ಅಡುಗೆ ಹೇಳ್ಕೊಡೋವಾಗ ನನಗೆ ಶಫ್ ಥರ ಫೀಲ್ ಆಗುತ್ತೆ. ಇದು ಥರ ಎಗ್ಗುತ್ತಾ ಇದ್ದಾಗ ಒಣಗಿರೋ ಮೆಣಸಿನ್ಕಾಯಿ ಹಾಕಬೇಕು. ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ತಿದ್ದೆ, ಇವಾಗ ಬಾಡಿಗೆ ಮೆಣಸಿನ್ಕಾಯಿ ಇಲ್ಲ, ಅದಕ್ಕೆ ಒಣಗಿರೋ ಮೆಣಸಿನ್ಕಾಯಿ ಮಾತ್ರ ಚಿಕ್ಕೊಂಡಿರ್ತೀವಲ್ವಾ. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಚಿಕ್ಕಿರೋದು ಅದನ್ನ ಹಾಕೋಣ. ನಾನು ಆನಿಯನ್ ಹಾಕಲ್ಲ, ಸ್ವಲ್ಪ ಜನ ಹಾಕ್ತಾರೆ ಅನ್ಸುತ್ತೆ ಆನಿಯನ್ ಕೂಡ, ನಾನು ಹಾಕಲ್ಲ. ಈ ಥರ ಹಾಕಿ ನೆಕ್ಸ್ಟ್ ಬಂದು ಸ್ವಲ್ಪ ಅರ್ಶಿನ ಹಾಕೋಣ. ಸ್ಲಿಮ್ಮಲ್ಲಿ ಇಟ್ಕೊಂಡೆ ಸಿಮ್ಮಲ್ಲಿ ಸಿಮ್ಮ ನನಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಕಷ್ಟ, ಬೇರ್ ಮಾಡಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಈ ಎಲೆಗಳು ನೋಡಿ ಎಷ್ಟೆಷ್ಟು ದೊಡ್ಡವಾಗಿದೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಇವಾಗ ಸ್ವಲ್ಪ ಕಲಸೋಣ. ಘಮ ಘಾಟಿ ಕೂಡ ಹಂಗೆ ಬರ್ತದೆ. ಓಕೆ, ನೆಕ್ಸ್ಟ್ ಇವಾಗ ಅಯ್ಯಯ್ಯೋ ನಿಮ್ಗೆ ಹೇಳ್ಕೊಟ್ಟು ನಾನು ಮಾಡ್ಕೋದೆ. ಇದು ಜ್ಯೂಸ್ ಮಾಡಿಕೊಂಡಿರ್ತೀವಲ್ವ, ಇದು ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ. ಸ್ವಲ್ಪ ಈ ಥರ ಹಾಕೋಣ. ಇದನ್ನ ಈ ಥರ ಇವಾಗ ಕಲಿಸೋಣ. ಈ ಥರ ನೀರು ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ, 1 ಸ್ಪೂನ್ ಸಾಲ್ಟ್. ಸ್ವಲ್ಪ ಜನ ಹೇಳ್ತಾರೆ ರಸಂ ಜಾಸ್ತಿ ಕುದಿಸ್ಬಾರ್ದು, ಫ್ಲೇವರ್ ಹೋಗ್ಬಿಡುತ್ತೆ, ಟೇಸ್ಟ್ ಹೋಗ್ಬಿಡುತ್ತೆ ಅಂತ. ನನಗೆ ಪರ್ಸ್ನಲಿ ರಸ ಚೆನ್ನಾಗಿ ಕುದಿಸ್ರೆ ಇಷ್ಟ. ಇದು ರಸಂ ಪೌಡರು MTR ಅದೇ MTRದೆ, ಇದನ್ನ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು, ಇಷ್ಟು ಕೊತ್ತಂಬರಿ ತೊಳೆದು ಕಟ್ ಮಾಡಿರೋ ಕೊತ್ತಂಬರಿ ಇದನ್ನ ಹಾಕ್ಕೊಂಡು, ಇದು ಚೆನ್ನಾಗಿ ಕುದಿಬೇಕು, ಅವಾಗೆ ಟೇಸ್ಟ್ ನನಗೆ ಪರ್ಸ್ನಲಿ. ಸ್ವಲ್ಪ ಜನ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತಾರೆ, ನನಗೆ ಇಷ್ಟ ಗೊತ್ತಿಲ್ಲ. ನಾನು ಮಾಡೋದು ಈ ಥರನೇ. ಇದು ಚೆನ್ನಾಗಿ ಕುದಿದ್ರೆ ರಸಂ ರೆಡಿ. ನೋಡಿ ಈ ಥರ ಇದೆ, ಕಲರ್ಫುಲ್ಲಾಗಿ. ಕೊತ್ತಂಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದೀಲಿ, ಅಷ್ಟರಲ್ಲಿ ರೆಡಿ ಆಗಿ ನೆನೆಸ್ಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನೆನೆಸ್ದೆ. ಇದು ನೆಂದಿದೆ ಅಂತಲೇ ಅನ್ಕೊಂತ, ಇನ್ನೂ ಸ್ವಲ್ಪ ನೆಂದ ಚೆನ್ನಾಗಿರುತ್ತೆ. ಮೇ ಬಿ ಇನ್ನೊಂದು 2 hours ನೆನಿಲಿ, ಆಮೇಲೆ ಎತ್ತಿ ಫ್ರಿಜ್ಜಲ್ಲಿ ಇಡ್ತೀನಿ, ನಾಳೆ ಮಾಡ್ತೀನಿ ಇದನ್ನು. ಘಮ ಅನ್ನೋ ರಸಂ ರೆಡಿಯಾಗಿದೆ. ವಾವ್, ಈ ಥರ ಕುದಿಬೇಕು ಚೆನ್ನಾಗಿ, ಅವಾಗೇ ರಸಂ ಟೇಸ್ಟ್ ಆಚೆಗೆ ಬರೋದು. ಇದ್ರಲ್ಲಿ ನಾನು ಫ್ರೆಶ್ ಆಗಿ ಜೀರಿಗೆ, ಮೆಣಸು ಚಿಚ್ಚಾಕ್ಬಿಡೋದಕ್ಕೆ ಇನ್ನು ಫ್ಲೇವರ್ ಘಮ ಅಂತ ಬರುತ್ತೆ. ಒಂದೊಂದ್ಸರಿ ಟೈಮಿಂದ ಇದ್ದಾಗ ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಮಾಡಿಕೊಂಡಿರ್ತೀನಲ್ವ, ಅದನ್ನೇ ಹಾಕ್ಬಿಡ್ತೀನಿ. ಇವಾಗ ಸ್ಮೆಲ್ ಘಮ ಅಂತ ಬರ್ತಿದ್ರೆ ಇವಾಗ ಹೊಟ್ಟೆ ಹೋಗ್ತಿದೆ, ತಿನ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿದೆ. ತುಂಬ ದಿನ ಆದ್ಮೇಲೆ ಮಾಡಿದ್ನಲ್ವ, ಅದಕ್ಕೆ ಪಕ್ಕದಲ್ಲಿ ರೈಸು ಕೂಡ ಇಟ್ಬಿಟ್ಟಿದ್ದೀನಿ. ಇವಾಗ ರಸಂ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ರೈಸ್ಗೆ ಆದರೆ ನೆಕ್ಸ್ಟ್ ಫಸ್ಟ್ ಮೋಕ್ಷ ತಿನ್ನಿಸಿ ಆಮೇಲೆ ನಾನು ತಿಂತೀನಿ, ಇಲ್ಲ ಟೈಮ್ ಇದ್ದರೆ ನಾನು ತಿಂದು ಅವಾಗ ತಿನ್ನಿಸ್ತೀನಿ, ನೋಡೋಣ ಏನಾಗುತ್ತೆ ಅಂತೇಳಿ. ಇದು ಯಾರ ಫೇವ್ರೇಟ್ ಗಾಯ್ಸ್? ನನಗಂತೂ ಇಷ್ಟ, ಆದರೆ ಇದು ಅಷ್ಟು ಫ್ರೆಶ್ ಅನ್ನಿಸ್ತಾ ಇಲ್ಲ. ಚೆನ್ನಾಗಿದೆ,
ಫ್ರೆಶ್ ಅನಿಸ್ತಲ್ಲ ಒಂಥರ ಇಷ್ಟ. ಫ್ರೆಶ್ ಇಲ್ಲ, ಬ್ರೆಡ್ ಮಾತ್ರ ಯಾವಾಗೂ ಫ್ರೆಶ್ ಆಗಿರುತ್ತೆ. ಮುಳ್ಬಾಗ್ಲಲ್ಲಿ ತೊಗೊಳೋರ್ಗಾದ್ರೆ ಪ್ರಮೋಷನ್ ಆಗುತ್ತೆ. ಮಯೂರಿ ಬೇಕ್ರಿಯಲ್ಲಿ ಅಲ್ಲಿ ಬ್ರೆಡ್ ಫ್ರೆಶ್ ಆಗಿ ಸಿಗುತ್ತೆ. ನಾನು ತುಂಬ ಕಡೆ ಟ್ರೈ ಮಾಡಿದ್ದೀನಿ, ಎಲ್ಲಿ ಫ್ರೆಶ್ಶೇ ಅನಿಸಲ್ಲ ನನಗೆ. ಅಷ್ಟು ಸಾಫ್ಟ್ ಇರುತ್ತೆ ಊಟ. ನಮ್ಮ ಮಮ್ಮಿಗೆ ಇವಾಗ ತಾನೇ ಕೊಟ್ಟೆ ಅನ್ಬೇಕಂತೆ, ಕೊಡಲ್ಲ. ಇವಾಗ ಡಿನ್ನರ್ಗೆ ಬೆಳ್ಳುಳ್ಳಿ ಖಾರ ರೈಸ್ ಆಮ್ಲೆಟ್ ಇಟ್ಕೊಂಡಿದ್ದೀನಿ. ಇವಾಗ ಹಿಂಗಿಟ್ಕೊಂಡು ಹಿಂಗೆತ್ಕೊಂಡು ತಿಂದರೆ ಬೆಳ್ಳುಳ್ಳಿ ಖಾರ ಮಾಡ್ಕೊತೀನಿ. ತುಂಬಾ ದಿನ ಆಗೋದಿದ್ದು, ಇವತ್ತು ತಿಂತಾ ಇದ್ದೀನಿ. ಬೆಳ್ಳುಳ್ಳಿ ಖಾರ ಮಾಡಿ ಇಟ್ಕೊಂಡ್ಬಿಟ್ರೆ ಜಾಸ್ತಿ ರೈಸ್ ತಿಂದ್ಬಿಡ್ತೀನಿ ಅಂತಲೇ ಬೆಳ್ಳುಳ್ಳಿ ಖಾರ ಮಾಡಿದೆ ಇಷ್ಟು ದಿನ. ಇವತ್ತು ನೆನ್ನೆ ಮಾಡಿದೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಇವಾಗ ಡಿನ್ನರ್ಗೆ ಬೆಳ್ಳುಳ್ಳಿ ಖಾರ ಆಮ್ಲೆಟ್ ಮತ್ತು ರಸಮ್. ಇವಾಗ ನಾನು ಮಾಡಿದ್ನಲ್ವ ರಸಮ್ ಟೇಸ್ಟ್ ಮಾಡೋ ಸಮಯ. ಇಟ್ಕೊಂಡು ಆಮ್ಲೆಟ್ ಇಟ್ಕೊಂಡು ಇದಕ್ಕೆ ಮಿಕ್ಚರು ಇದು ಹಪ್ಳ ಇದಕ್ಕೆ ಸಾಕೋದಾಗಿರೋದು. ಹಪ್ಳ ಇಲ್ಲ, ಆಮ್ಲೆಟಿಗೆ ಮಾಡ್ಕೊಂಡಿದ್ದೀನಿ. ನಾನು ಮಾಡಿದ ರಸಮ್ ನಾವು ಮಾಡಿದಾಗ ನಮ್ಗೆ ಸೆಲ್ಫ್ ಹೊಗಳ್ಕೊತೀವಿ, ಆದರೂ ಕೂಡ ಸಕ್ಕತ್ತಾಗಿಲ್ಲ. ಟ್ರೈ ಮಾಡಿ, ಸೂಪರ್ ಎಮ್ಮೆಯಾಗಿರುತ್ತೆ ನಿಮ್ಗೆ ರಸಮ್. ಮೋಕ್ಷಿತ ಟೀ ಶರ್ಟ್ ಅದು ತಗೋ ಸುಗು. ನೋಡಿ ಏನು ಸಿಕ್ಕದೆ ಅದನ್ನ ಎತ್ಕೊಂಡು ಕಚ್ತಾ ಇರ್ತಾಳೆ. ತಗೋ. ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ಗೆ. ಇವತ್ತು ಲೇಸಿ ನನಗೆ ಬೆಳಗ್ಗೆ ಹೊತ್ತು ಸ್ಕಿನ್ ಕೇರ್ ಮಾಡ್ಕೊಬೇಕಾದ್ರೆ. ಸಂಜೆ ಹೊತ್ತು ಕೂಡ ಲೇಸಿನೇ. ತಣ್ಣಗಿರೋ ನೀರನ್ನ ಬೆಳಿಗ್ಗೆ ಮುಟ್ಟಬೇಕು ಚಳಿಗಾಲದಲ್ಲಿ ಅಂದರೆ ನನಗೆ ಬೇಡ ಬಿಡು ಅಂದ್ಕೊಂಡು ಇದ್ದೋಗ್ತಾ ಇದೆ. ಇನ್ನು ಬಿಸಿಲು ಕಾಲ ಸ್ಟಾರ್ಟ್ ಆಗ್ತಾಯಿದೆಯಲ್ವ, ದಿನ ಸ್ಕಿನ್ ಕೇರ್ ಚೆನ್ನಾಗಿ ಮಾಡ್ಕೊತೀನಿ. ಇನ್ಮೇಲೆ ಕ್ಲಿಯರ್ ಸ್ಕಿನ್ ಕೂಡ ಆಗಿದೆ. ನೋಡೋಣ, ಟಚ್ ಏನೂ ಆಗಬಾರ್ದು, ಪಿಂಪಲ್ಸ್ ಎಲ್ಲ ಬರಬಾರ್ದು. ನಾನು ಇವಾಗ ಯೂಸ್ ಮಾಡ್ತಾ ಇರೋದನ್ನ ಸೇಮ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ನೋಡ್ಸಿರ್ತೀನಿ ಆಲ್ರೆಡಿ. ಅದನ್ನೇ ಇನ್ನೂ ಯಾವುದು ಚೇಂಜ್ ಮಾಡಿಲ್ಲ. ಇದನ್ನೇ ಯೂಸ್ ಮಾಡ್ಕೊಂಬರೋಣ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ ಬಾಮ್ ಕೂಡ ಹಾಕಿದ್ದೀನಿ. ಗ್ಲೋಯಿಯಾಗಿ ಕಟ್ತಿದಲ್ವ. ನಾನು ಬ್ರೇಕ್ಫಾಸ್ಟ್ ಇದರಲ್ಲಿ ಚೀಸ್ ಹಾಕಿದ್ದೀನಿ. ಚೀಸ್ ಹಾಕಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ವ ಹಂಗೇನೂ ಮಾಡ್ಕೋಬೋದು. ಚೀಸ್ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕಿದೆ. ಚೀಸ್ ಹಾಕಿದ್ರೆ ಕೂಡ ಹಿಂಗೆ ಎಮ್ಮಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ. ಸಿಂಪಲ್ಲಾಗಿ ಮೈಲ್ಡಾಗಿ ಸಕ್ಕತ್ತಾಗಿರುತ್ತೆ. ತುಂಬಾ ಇಷ್ಟ ನನಗೆ ಬ್ರೆಡ್ ಆಮ್ಲೆಟು. ದಿನ ಬ್ರೆಡ್ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಅವಾಗ ಗ್ಯಾಪ್ ಕೊಟ್ಟು 1 ವೀಕ್ ತಿಂದರೆ ಇನ್ನೊಂದು ವೀಕ್ ಗ್ಯಾಪ್ ಕೊಡ್ತೀನಿ, ಮತ್ತು 2 ವೀಕ್ಸ್ ಒಂದೊಂದು ಸರಿ ಗ್ಯಾಪ್ ಕೊಡ್ತೀನಿ. ಮಂತ್ಗೆ 1 ವೀಕ್ ತಿಂತೀನಿ. ಆ ಥರ ಮಾಡ್ಕೊಳ್ತಾ ಬರ್ತೀನಿ. ತುಂಬ ಚೆನ್ನಾಗಿದೆ. ತಿಂದ್ಬಿಟ್ಟು ಮೋಸ್ಟ್ ಅರ್ಧ ತಿಂದು ಅರ್ಧ ಬಿಟ್ಬಿಟ್ಟು ಆಗ್ತಿದ್ದಾಳೆ ನೋಡಿ. ಎತ್ಕೊಂಡಿರ್ಬೇಕಂತ ಹೇಳಿ ಅದಕ್ಕೆ ಮನೆಯೆಲ್ಲ ಗುಡಿಸಿ ಒರೆಸೋಷ್ಟರೆಲ್ಲ ಮೋಕ್ಷಿತ ಅಳ್ತಿದ್ದಾಳೆ ಗೈಸ್. ಸ್ನ್ಯಾಕ್ ಟೈಮ್ ಆಗಿದೆ. ಟೈಮ್ ಬಂದು 5:15 ಆಗಿದೆ ಟೈಮು. ಅದಕ್ಕೆ ಅಳ್ತಿದ್ದಾಳೆ ಏನಾದ್ರು ತಿನ್ನಿಸ್ಬೇಕಂತ. ಅವಳಿಗೆ ಸ್ನ್ಯಾಕ್ ಇವತ್ತು ಮಾಡಿರೋದು ನೋಡಿ, ಓಟ್ಸ್ ಪಾಯಸ. ಓಟ್ಸ್ ಪಾಯಸ ಅಂತಲೇ ಅನ್ಕೋಬೋದು. ನೆನ್ನೆ ಕೂಡ ಇದನ್ನೇ ಮಾಡಿದ್ದೆ, ಇವತ್ತು ಇದೇ ಮಾಡಿದ್ದೀನಿ. ಇನ್ನೇನು ಮಾಡ್ಕೊಡೋಕ್ಕೆ ಆಮ್ಲೆಟ್ ಮಾಡ್ಕೊಡೋಣ ಅಂದರೆ ಇವಾಗ ಏನಾದರೂ ಸ್ವಲ್ಪ ಎಗ್ ಹೆವಿ ಆಗುತ್ತೆ, ಯಾಕಂದರೆ ಮಧ್ಯಾಹ್ನ ಕೂಡ ಎಗ್ ತಿಂದಿದ್ದಾಳೆ. ಸರಿ ಎಗ್ ಇವಾಗ ಬೇಡ, ಇದು ಮಾಡ್ಕೊಡೋಣ, ನೆನ್ನೆ ಇಷ್ಟಪಟ್ಟು ತಿಂದ್ಲಿ ಇದನ್ನು ಅಂತ ಹೇಳ್ಬಿಟ್ಟು ಇವತ್ತು ಇದನ್ನೇ ಮಾಡಿದ್ದೀನಿ. ಟೈಮ್ ಇಲ್ದಿರ, ಕರೆಂಟ್ ಇಲ್ಲ. ಬೆಳಗ್ಗೆ ಹೋಗಿರೋ ಕರೆಂಟ್ ಇವಾಗವರೆಗೂ ಬಂದಿಲ್ಲ. ಸಂಜೆ ಆಗ್ತಿದೆ, ಏನು ಕೆಲಸ ಆಗಿಲ್ಲ. ಕರೆಂಟ್ ಇಲ್ದಿರೋಕ್ಕೆ ಅಡುಗೆ ಕೂಡ ಮಾಡಿಲ್ಲ. ಯಾಕಂದರೆ ನಾನು ಬಟಾಣಿ ಕಾಳು ನೆನೆಸಿರೋದು ಮಸಾಲೆ ರುಬ್ಬಿ ಮಾಡಬೇಕು. ಅದಕ್ಕೆ ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಕರೆಂಟ್ ಎಲ್ಲರಿಗೂ ಇದೆ ಈ ಏರಿಯಾದಲ್ಲಿ, ನಮಗೆ ಮಾತ್ರ ಯಾವಾಗೂ ಪ್ರಾಬ್ಲಮ್ ಆಗುತ್ತೆ. ನಮ್ಮದು ಕಂಬ ವೈರ್ ಇರೋ ಕಲೆಕ್ಷನ್ ಇರುತ್ತಲ್ವ, ಅದರಲ್ಲಿ ಲೂಸ್ ಕಲೆಕ್ಷನ್ ಸ್ವಲ್ಪ ತುಂಬ ಗಾಳಿ ಬಂದಾಗ ಅಲ್ಲೆಲ್ಲ ಮಂಕೀಸ್ ಆಟ ಆಡಿದಾಗ ಅದು ಲೂಸ್ ಕಲೆಕ್ಷನ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ಲ. ಸುಬ್ಬವ್ರು ಫೋನ್ ಮಾಡಿ ಹೇಳಿದೆ, ಎಲೆಕ್ಟ್ರಿಷಿಯನ್ ಕರ್ಸಿ ರೆಡಿ ಮಾಡಿಸ್ತೀನಿ ಅಂತೇಳಿ ಇದ್ದಾರೆ. ಅದಕ್ಕೆ ವೆಯ್ಟ್ ಮಾಡ್ತೇನೆ. ಕರೆಂಟ್ ಇಲ್ದಿರೋದಿಲ್ಲ ಅಂದರೆ ಏನೂ ಕೆಲಸ ಆಗಲ್ಲ, ನಮಗೆ ಏನೂ ಆಗಲ್ಲ. ನಮ್ಮ ಮೋಕ್ಷಿತ ನೋಡಿ, ನೋಡಿದ್ರೆ ಕರೆಂಟ್ ಇಲ್ಲ, ಏನು ಮಾಡೋದು? ನಮ್ಮ ಫೋನ್ಗಳಲ್ಲಿ ಚಾರ್ಜು ಇಲ್ಲ ವೀಡಿಯೋ ಮಾಡೋಕ್ಕೆ. ಅದಕ್ಕೆ ಬೆಳಗ್ಗೆಯಿಂದ ಸರಿಯಾಗಿ ವೀಡಿಯೋ ಮಾಡಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. ಇವಾಗೂ 30% ಅಷ್ಟೇ ಇದೆ. ವೈಫೈ ಕೂಡ ಇಲ್ಲ. ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋ ಕೊರಿಯನ್ ಡ್ರಾಮಾ ನೋಡ್ತಾ ಇದ್ದೀನಿ. ನನ್ನ ಫೋನಲ್ಲಿ ಇದು ನೆಟ್ ಇಲ್ದಿರ 2 GB ಬರೋದು ಹಾಕ್ಸ್ಕೊಂಡೆ ನಾನು.
ಏನಾಯ್ತು ಗೊತ್ತಾ, ವೈಫೈ ಇಲ್ಲ, ಕರೆಂಟ್ ಇಲ್ಲ, ಫೋನ್ಗಳಲ್ಲಿ ಚಾರ್ಜ್ ಇಲ್ಲ, ಮತ್ತು ನನ್ನ ಫೋನಲ್ಲಿ ರೀಚಾರ್ಜ್ ಕೂಡ ಇಲ್ಲ. ಇವತ್ತೇ ಕಟ್ ಆಗಿದೆ. ನನಗೆ ಗೊತ್ತಾಯಿತು ಯಾವಾಗ ವೈಫೈ ಬರ್ತಿಲ್ಲ ಅಂತೇಳಿ ನೆಟ್ ಆನ್ ಮಾಡಿದ್ರೆ ನೆಟ್ ರೀಚಾರ್ಜ್ ಆಗೋಗಿದೆ. ದೇವ್ರು ಅಂದ್ಕೊಂಡು ಮತ್ತೆ ಟಕ್ಕಂತ ಹೇಳ್ಬಿಟ್ಟು ವೈಫೈ ಆನ್ ಮಾಡಿದೆ. ಇನ್ನೇನು 1 ಮಿನಿಟ್ ಅಲ್ಲಿ ಕಟ್ ಆಗುತ್ತೆ, ಚಾರ್ಜ್ ಆಗೋಗುತ್ತೆ UPS ಅಲ್ಲಿ ಅಂದಾಗ ಟಕ್ಕದ ರೀಚಾರ್ಜ್ ಮಾಡ್ಕೊಂಡು ಅದ್ರಲ್ಲಿ 2 GB ನೆಟ್ ಬರುತ್ತಲ್ವಾ, ನಾನು 200 ಮಾಡ್ಕೊಳೋದು. ಅದರಲ್ಲಿ ಬೆಳಗ್ಗೆಯಿಂದ ಯೂಸ್ ಮಾಡಿಬಿಟ್ಟಿದ್ದೀನಿ. ಚಾರ್ಜ್ ಇವಾಗ ಕಮ್ಮಿ ಇದೆ. ಇನ್ನೊಂದು ಫೋನಲ್ಲೂ 2 ಫೋನ್ ಇದೆ ಅಂತ, ಇದರಲ್ಲಿ 13% ಇದೆ ಫೋನ್ ನೋಡಿ, ಇದರಲ್ಲಿ 30% ಇದೆ. ಅಯ್ಯೋ ನನಗೂ ಆಗ್ತಿಲ್ಲ, ಇಲ್ಲ ಅದು ಬದುಕೋಕ್ಕಾಗಲ್ಲ. ನನ್ನ ಕೈಯಲ್ಲಿ ಫೋನ್ ಆದರೂ ಇರಬೇಕು, TV ಆದರೂ ಇರಬೇಕು. ರೂಢಿ ಯಾವಾಗಿದೆ ಚೆನ್ನಾಗಿ. ಇವಾಗ ನಮ್ಮ ಮೋಕ್ಷಿತಾಗೆ ಇದೇನಿಲ್ಲ, ಸಿಂಪಲ್ ರೆಸಿಪಿನೇ. ಫಸ್ಟು ವಾಟರ್ ಬಾಯ್ಲ್ ಮಾಡ್ಕೊಂಡು ಅದಕ್ಕೆ ಓಟ್ಸ್ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಹಾಲು ಹಾಕ್ಬಿಟ್ಟು 1-2 ಸ್ಪೂನ್, ಚಿಕ್ಕ ಸ್ಪೂನ್, 1 ಸ್ಪೂನ್ ಅಂದ್ಕೊಳ್ಳಿ ದೊಡ್ಡದು, ಅಷ್ಟು ಸಕ್ಕರೆ ಹಾಕ್ತೀನಿ ಅಷ್ಟೇ. ಡ್ರೈ ಫ್ರೂಟ್ಸ್ ಏನು ಹಾಕಲ್ಲ. ನಮ್ಮ ಮೋಕ್ಷಿತ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಲ್ಲ ನೋಡಿ. ಲೊಟ್ಟಿಗೆ ಹಾಕೊಂಡು ತಿಂತಾ ಇದ್ದಲ್ಲ ನಮ್ಮ ಮೋಕ್ಷಿತ. ಚೆನ್ನಾಗಿತ್ತಂತೆ. ಚೆನ್ನಾಗಿತ್ತಾ? ಅವಳಿಗೆ ಇಷ್ಟ ಆಗ್ಬಿಟ್ಟಿದೆ, ತಿಂತಿದ್ದಾಳೆ ಇಷ್ಟಪಟ್ಟು. ಅವಳಿಗೆ ಈ ಥರ ಸ್ವೀಟ್ಸ್ ಎಲ್ಲ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಆದ್ರೂ ಶುಗರ್ ತುಂಬ ಸ್ವೀಟ್ ಕಮ್ಮಿ ಇರುತ್ತೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ಆದರೆ ಅವಳಿಗೊಂಥರ ಸಮಾಧಾನ, ಚೆನ್ನಾಗಿದೆ ಯಮ್ಮಿಯಾಗಿ ಅಂತ ಹೇಳ್ಬಿಟ್ಟು. ನಾನು ಬೆಲ್ಲ ಹಾಕಿ ಮಾಡೋಣ ಅನ್ಕೊತೀನಿ ನೆಕ್ಸ್ಟ್ ಟೈಮ್. ಯಾಕಂದರೆ ಬೆಲ್ಲ ಪೌಡರ್ ಇಲ್ಲ, ಅದು ಕಲ್ಲಿದೆ ದೊಡ್ಡ ಉಂಡೆ, ಅದನ್ನ ಪೌಡ್ರ್ ಮಾಡೋಷ್ಟು ಟೈಮ್ ಇಲ್ಲ ಅಂತೇಳ್ಬಿಟ್ಟು ಸಕ್ಕರೆ ಹಾಕಿದೆ. ಇವತ್ತು ಪೌಡ್ರ್ ಮಾಡಿ ಇಟ್ಕೊತೀನಿ, ನಾಳೆಯಿಂದ ಬೆಲ್ಲ ಹಾಕ್ಕೊಡೋಣ. ಓಟ್ಸು ಎಲ್ದಿಗೆ ಒಳ್ಳೆಯದೇ, ಮಿಲ್ಕ್ ಒಳ್ಳೆಯದೇ, ಅದಕ್ಕೆ ಬೆಲ್ಲ ಹಾಕಿ ಮಾಡಿಕೊಡೋಣ ಅಂದ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿದ್ರೆ ಆವಾಗ ಸ್ವಲ್ಪ ಟೇಸ್ಟ್ ಬರುತ್ತೆ ಅದರಲ್ಲೂ ಕೂಡ. ನೋಡೋಣ, ನೆಕ್ಸ್ಟ್ ಇಂಪ್ರೂವ್ ಮಾಡೋಣ ಈ ರೆಸಿಪಿ. ಮತ್ತೆ ಸಂಜೆ ಎಂಡ್ ಮಾಡಿದ್ದು ವಿಡಿಯೋ ಮಾಡೋದು, ಮತ್ತು ಇವತ್ತು ಸಂಜೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಬಂದು ಟೈಮ್ ಒಂದು 8 ಗಂಟೆ ಆಗಿದೆ. ಸುಬ್ಬು ಅವ್ರಿಗೆ ನಂಗೆ ತುಂಬ ದಿನ ಆಯಿತು, ನನಗೆ KFC ಫ್ರೈಡ್ ಚಿಕನ್ ತಿಂದು ಅಂತ ಹೇಳ್ಬಿಟ್ಟು ತೊಗೊಂಬಾ ಅಂತ ಆಸೆ ಆಗ್ತಾಯಿತ್ತು. ನಾವು ಯಾವಾಗೂ ತೊಗೊಂಬರೋದು, ಶಾಪ್ ಕ್ಲೋಸ್ ಆಗಿದೆ. ಸರಿ ಹೊಸ್ದಾಗಿ ಓಪನ್ ಆಗಿದೆ, ತುಂಬ ವೆರೈಟೀಸ್ ಐಟಮ್ಸೇ ಇತ್ತು ಅಲ್ಲಿ ಅಂತ ಹೇಳ್ಬಿಟ್ಟು, ಸರಿ ತೊಗೊಂಬಾ ಅಲ್ಲಿ ಅಂತ ಹೇಳಿದ್ರೆ. ನಾನು ವಿಂಗ್ಸ್ ಫೇವ್ರೇಟು, ನಾರ್ಮಲ್ ಹಳೆ ಹತ್ರ ಕೂಡ ವಿಂಗ್ಸ್ ತಿಂತಿದ್ದೆ ಜಾಸ್ತಿ ಅಂತ ಹೇಳ್ಬಿಟ್ಟು ವಿಂಗ್ಸ್ ತೊಗೊಂಬಂದಿದ್ರೆ. ಹಿಂಗೆ ಕೊಟ್ಟಿದ್ದಾರೆ ಗೊತ್ತಾ ನೋಡಿ, ಇದು ಹೆಂಗೆ ಕೊಟ್ಟಿದ್ದಾರೆ ಅಂತೇಳಿದ್ರೆ, ಈ ವಿಂಗ್ಸ್ನ ಕೊಡೋದೇ ಇಲ್ಲ, ಕೊಟ್ರೇನು ಇದು ಓಕೆ, ಈ ಥರ ಕೊಟ್ಟಿದ್ದಾರೆ ಬಿಡಿ, ಸರಿ ತಿನ್ನೋಣ ಹೋದ್ರೆ ಹೋಗ್ಲಿ, ಈ ಥರ ಕೊಟ್ಟಿದ್ದಾರೆ ಅನ್ನೋಕ್ಕೂ ಟೇಸ್ಟ್ ಚಂಡಾಲವಾಗಿದೆ. ವರಸ್ಟು ನಾನು ತಿಂದಿರೋ ಫ್ರೈಡ್ ಚಿಕನೆಲ್ಲ ಇದೆ ವರಸ್ಟ್ ಅಂತಲೇ ನಂಗೆ ಇವಾಗ ಅನ್ನಿಸ್ತಾ ಇದೆ. ಚೆನ್ನಾಗಿಲ್ಲ, ಚಿಕನ್ ಫ್ರೆಶ್ ಇಲ್ಲ, ಇದ್ರಲ್ಲಿ ಮೀಟೇ ಇಲ್ಲ, ಫುಲ್ ಬೋನೇ ಇದೆ. ಅಯ್ಯೋ ದೇವ್ರೆ. 100 ರೂಪೀಸ್ ಆಫರ್ ಬಿಟ್ಟಿದ್ರು. ಸರಿ 100 ರೂಪೀಸ್ಗೆ ನಾವು ಹಳೆ ಹತ್ರ ತಿನ್ನೋದು 130 ಅನಿಸುತ್ತೆ ಅದು ಪ್ಲೇಟು. ಅಲ್ಲೂ ಕೂಡ ಅಷ್ಟೇ 4 ಪೀಸಸ್ ಕೊಡ್ತಾರೆ. ವಿಂಗ್ಸ್ ತೊಗೊಂಡ್ರೆ ನಮಗೆ 2 ಪೀಸಸ್ ಎಕ್ಸ್ಟ್ರಾ ಕೊಡ್ತಾರೆ, ಆ ಥರ ಕೊಡ್ತಾಯಿದ್ರು. ಒಂದು 5-6 ಪೀಸಸ್ ವಿಂಗ್ಸ್ ಜೊತೆ ಸೇರಿದ್ರೆ, ಇಲ್ಲ ನಾರ್ಮಲ್ ಪೀಸಸ್ ಚಿಕ್ಕದು ಕೊಡ್ತಾಯಿದ್ರು, ಒಂದಿಷ್ಟು ಇರುತ್ತೆ. ನಂದು ಹಳೆ ವೀಡಿಯೋಸಲ್ಲಿ ನೋಡಿದ್ರೆ ಇರ್ಬೋದು. ಎಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ವೇಸ್ಟ್, ದುಡ್ಡು ವೇಸ್ಟು. ಈ ಥರ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಚೆನ್ನಾಗಿಲ್ಲ, ಇಷ್ಟು ಕೂಡ ಚೆನ್ನಾಗಿಲ್ಲ. ಎಷ್ಟು ಆಸೆಯಿಂದ ತರಿಸ್ಕೊಂಡೆ, ಹಿಂಗೆ ಬರುತ್ತೆ ಅಂತ ಅಂದ್ಕೊಂಡೆ. ನಾನು ಮೂಡೆಲ್ಲ ಔಟ್ ಆಗೋಯ್ತು. ಇಲ್ಲೇ ಇದೆ ನೋಡಿ, ಟೇಸ್ಟ್ ಮಾಡಿ ಇಲ್ಲೇ ಇಕ್ಕಿದ್ದೀನಿ. ಇಷ್ಟು ಚೆಂಡಲ್ವ ಕೊಟ್ಟರೆ ಇನ್ನೊಂದ್ಸರಿ ಯಾರು ಆ ಅಂಗಡಿಗೆ ಖಾಲಿ ಇಡ್ತಾರೆ ಹೇಳಿ? ಇಡಲ್ಲ. ನಾನು ಇನ್ನೊಂದ್ಸರಿ ಹೋಗೋದೇ ಇಲ್ಲ ಅವ್ರ ಶಾಪ್ಗೆ, ಅಷ್ಟು ವರ್ಸ್ಟಾಗಿದೆ. ಆಮೇಲೆ ಇವಾಗ ನಾನು ಡಿನ್ನರ್ಗೆ ಮಧ್ಯಾಹ್ನ ಬಂದು ಕಾಳುಗಳ ಸಾಂಬಾರು ಮಾಡಿದೆ, ಅನ್ನ ಮಾಡಿದೆ. ಇವಾಗ ಏನು ತಿನ್ನಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೂಪ್ ಮಾಡ್ಕೊಂಡು, ರಾಗಿ ಸೂಪ್ ಅಂದ್ಕೊಂಡೆ. ನೋಡೋಣ ಮಾಡ್ತೀನಲ್ಲ, ನನಗೂ ಗೊತ್ತಿಲ್ಲ. ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಹಂಗೆ ನಿನ್ನೆ ಒಂದು ಡ್ರಾ ಹಾಕದೆ, ಅದನ್ನು ನೋಡಿಸ್ತೀನಿ ರೀ. ನೆನ್ನೆ ಕರೆಂಟ್ ಇಲ್ಲ ಅಂತ ಹೇಳಿದ್ನಲ್ವಾ, ಕರೆಂಟ್ ಇರಲಿಲ್ಲಲ್ವಾ, ಸರಿ ಅಂತ ಹೇಳ್ಬಿಟ್ಟು ಏನಾದರೂ ಡ್ರಾ ಮಾಡೋಣ. ಇದಾಕ್ಕೊಂಡು ಏನಪ್ಪ ಕ್ಯಾಂಡ್ ಇಟ್ಕೊಂಡು ಡ್ರಾ ಮಾಡಿದೆ ನಾನು. ಇಲ್ಲಪ್ಪ ನೋಡಿ, ಚೆನ್ನಾಗಿದೆಯಾ? ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿರುತ್ತಲ್ವ, ನೆನ್ನೆ ಮಾಡಿದ್ದಿದ್ದು. ನನಗೆ ಬ್ಯಾಕ್ ಸೈಡ್ ಡ್ರಾ ಅಂದರೆ ನಂಗೆ ತುಂಬ ಇಷ್ಟ. ಇದನ್ನು ನಾನು ಫೋನಲ್ಲಿ ನೋಡಿದಿರ, ನಾನು ಬೇರೆ ಡ್ರಾಯಿಂಗ್ಸ್ ಎಲ್ಲ ಹಾಕಿರೋದು ಫೋನಲ್ಲಿ ನೋಡಿಕೊಂಡೆ. ಇದು ನನ್ನ ಮೈಂಡಿಗೆ, ನನ್ನ ಮನಸ್ಸಿಗೆ ಏನು ಅನ್ನಿಸ್ತು, ಏನು ಹಾಕ್ಬೇಕು ಅನ್ನಿಸ್ತು ಅದನ್ನು ಹಾಕಿದ್ದೀನಿ ಅಷ್ಟೇ. ಫಸ್ಟ್ ಟೈಮ್ ಈ ಥರ ಹಾಕಿರೋದು, ಡಿಫ್ರೆಂಟ್ ಆಗಿತ್ತು, ನೆನಪಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ನೋಡಿಸ್ದೆ. ಚೆನ್ನಾಗಿ ಬಂದಿದೆ ನೋಡಿ. ಕಾಣಿಸ್ತಿದ್ಯಾ?
ಎಕ್ಸ್ಪೆಕ್ಟ್ ಮಾಡಿಲ್ಲ. ಫಸ್ಟ್ ಡ್ರಾ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು, ನನ್ನ ಮೈಂಡಲ್ಲಿ ಅಂದ್ಕೊಂಡಿದ್ದು ಹಾಕಿದೆ. ಹೆಂಗೆ ಬರುತ್ತೆ ಅಂದ್ಕೊಂಡೆ. ಮಿಸ್ಟೇಕ್ಸ್ ಇದೆ, ನಾಟ್ ಎ ಪರ್ಫೆಕ್ಟ್ ಡ್ರಾ, ಆದರೆ ಅದೊಂದು ಮೆಂಟಲ್ ಪೀಸ್ ನನಗೆ, ಅದಕ್ಕೆ ಹಾಕಿದ್ದೀನಿ. ಇನ್ಮೇಲೆ ಸ್ಟಾರ್ಟ್ ಮಾಡೋಣ ದಿನಕ್ಕೊಂದು ಡ್ರಾ ಅಂದ್ಕೊಂಡೆ. ಇವತ್ತು ಆಗೋಕ್ಕಾಗಿಲ್ಲ, ನೋಡೋಣ ನಾಳೆ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಷ್ಟೇ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.